ಎಸ್ಎಸ್ಬಿ ಪದವಿ ಪೂರ್ವ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸದ್ಭಾವನಾ ದಿನಾಚರಣೆ. ಕೆಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಶ್ರೀ ಶರಣ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ರೋಣ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸದ್ಭಾವನಾ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಯುತ ಸಿಬಿ ಪೊಲೀಸ್ ಪಾಟೀಲ್ ಅವರು ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಶ್ರೀಮತಿ ಎಎಚ್ ನಾಯ್ಕರ್, ಮುಖ್ಯ ಅತಿಥಿಗಳಾಗಿ ಎಎಸ್ಎಸ್ ಪದವಿ ಮಹಾವಿದ್ಯಾಲಯ ನರೇಗಲ್ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಕಲ್ಲಯ್ಯ ಎಸ್ ಹಿರೇಮಠ ಅವರು ವಹಿಸಿಕೊಂಡಿದ್ದರು. ಇನ್ನು ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಎಸ್ಆರ್ ನದಾಫ್ ಅವರು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಸಮಯದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕಾರ್ಯನಿರ್ವಹಿಸಿರುವ ಡಾಕ್ಟರ್ ಕಲ್ಲಯ್ಯ ಎಸ್ ಹಿರೇಮಠ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿಬಿ ಪೊಲೀಸ್ ಪಾಟೀಲ್ ಅವರು ವಿದ್ಯಾರ್ಥಿಯ ಮುಂದಿನ ಭವಿಷ್ಯದಲ್ಲಿ ಹೇಗೆ ಸದ್ಭಾವನದಿಂದ ನಡೆದುಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಚ್ ನಾಯ್ಕರ್, ಉಪನ್ಯಾಸಕರಾದ ಎಂವೈ ಕಿತ್ತಲಿ, ಯುವಿ ಬಸನಗೌಡ, ಎಸ್ವಿ ಸಂಕನಗೌಡ್ರ, ಎಂಎಸ್ ಬೋಗಾರ್, ಬಿಎಚ್ ಜಂಬಣ್ಣವರ್, ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಮೀಡಿಯಾ ಹೆಡ್ ಎಸ್ವಿ ಸಂಕನಗೌಡರ್. ಮಾರ್ಮಿಕವಾಗಿ ತಿಳಿಸಿಕೊಟ್ಟಂತಹ ಕಲಾ ಹಿರೇಮಠರಿಗೆ ಧನ್ಯವಾದಗಳು. ಈಗ ಪ್ರತಿಜ್ಞಾ ವಿಧಿ ಬೋಧನೆ. ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಎದ್ದಿರಬೇಕು. ಭಾಷೆಯ ಭೇದ ಭಾವವಿಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯತೆ ಮತ್ತು ಸೌಹಾರ್ದತೆಗಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಸಾಮೂಹಿಕವಾಗಿ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಮರೆತು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸಿಕೊಳ್ಳುತ್ತೇವೆಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ. ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಇರತಕ್ಕಂಥ ಸಿಬಿ ಪೊಲೀಸ್ ಪಾಟೀಲ್ ಅಧ್ಯಕ್ಷ ನಮ್ಮೆಲ್ಲರಿಗೂ ಕೂಡ ಮಧ್ಯಾಹ್ನದ ಶುಭಾಶಯಗಳನ್ನು ಕೊಡ್ತಾ, ಇವತ್ತಿನ ದಿನ ರಾಷ್ಟ್ರೀಯ ಸದ್ಭಾವನಾ ದಿನಾಚರಣೆಯ ಶುಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವ ಮಾರ್ಗದರ್ಶಕರಾಗಿರುವ ಶ್ರೀಮತಿ ಎಚ್ ನಾಯ್ಕರ್ ಮೇಡಮ್ ಅವರೇ ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಐಕ್ಯತಾ ಮನೋಭಾವನೆಯಿಂದ ಆಚರಿಸತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಬರ್ತೀವಿ. ಪ್ರತಿ ವರ್ಷ ಆಗಸ್ಟ್ 20 ರಾಷ್ಟ್ರೀಯ ಸದ್ಭಾವನಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ. ಉದ್ದೇಶ ಏನಪ್ಪ ಅನ್ನುವಂಥದ್ದನ್ನು ಅರ್ಥೈಸಬೇಕಾಗಿದೆ. ಆ ಶೀರ್ಷಿಕೆ ಒಳಗನ ಟೈಟಲ್ ಒಳಗನ ಎರಡನೇದು ರಾಷ್ಟ್ರೀಯ ಸದ್ಭಾವನಾ ದಿನಾಚರಣೆ. ಸದ್ಭಾವನೆ ಒಂದು, ಸೇವಾ ಯೋಜನೆ ಅನ್ನುವಂಥದ್ದು ಒಂದು. ಸದ್ಭಾವನೆ ಅಂತ ಹೇಳ್ತೀವಿ ನಾವಲ್ಲಿ, ದುರ್ಭಾವನೆ ಅಂತ ಹೇಳಿಲ್ಲ. ಭಾವನೆಗಳು ಎಲ್ಲರ ಕಡೆ ಅದಾವು. ಆ ಭಾವನೆಗಳು ಯಾವ ಅನ್ನುವಂಥದ್ದನ್ನ ಯಾವ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ವಿಚಾರ ಮಾಡಬೇಕಾಗಿದೆ. ಐಕ್ಯತಾ ಮನೋಭಾವನೆಯನ್ನ, ಸಾಂಸ್ಕೃತಿಕ ಮನೋಭಾವನೆಯನ್ನ, ಸಾಮಾಜಿಕ ಮನೋಭಾವನೆ, ನಾಡು ನುಡಿಯನ್ನ ಕಟ್ಟತಕ್ಕಂಥ ಮನೋಭಾವನೆಯನ್ನ ನಾವು ಇಟ್ಕೊಂಡಾಗ ಮಾತ್ರ ಒಂದು ರಾಷ್ಟ್ರವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೈತಿ. ಮೊದಲಿಗೆ ನಮ್ಮಲ್ಲಿ ಸದುದ್ದೇಶದ ಗುಣ ಬೇಕಾಗೈತಿ. ಆ ದಿಶೆ ಒಳಗ ನಮ್ಮೆಲ್ಲರ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ನಾಡನ್ನ ಕಟ್ಟಲಿಕ್ಕೆ
ಭಾಷೆಯನ್ನ ಕಟ್ಟಲಿಕ್ಕೆ ನಿಮ್ಮ ಬದುಕನ್ನ ಕಟ್ಕೊಳ್ಳೋಕ್ಕೂ ಕೂಡ ನೀವೆಲ್ಲರೂ ಕೂಡ ಸನ್ನದ್ಧರಾಗಿ ನಿಮ್ಮ ಬದುಕನ್ನ ಹಸನ್ಮುಖಿಯಾಗಿ ಮುಂದಿನ ಜೀವನದಲ್ಲಿ ನೆರವೇರಿಸ್ಕೊಳ್ತೀರ ಅನ್ನೋಂಥ ಮಾತುಗಳನ್ನ ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಎಲ್ಲರೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ದೇಶದ ಉನ್ನತಿಗೆ ಸದ್ಭಾವನೆ ಅಂತಕ್ಕಂಥದ್ದು ಎಷ್ಟೊಂದು ಮಹತ್ವಕಾರಿ ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಪ್ರಾಚಾರ್ಯ ಇರ್ತಕ್ಕಂಥ ಮತ್ತು ಆತ್ಮೀಯರಾಗಿರ್ತಕ್ಕಂಥ ಸಿಬಿ ಪೊಲೀಸ್ ಪಂಡಿತರಿಗೆ ಧನ್ಯವಾದಗಳು. ರಾಷ್ಟ್ರೀಯ ಸೇವಾಯತನ ಘಟಕದ ವತಿಯಿಂದ ನಡೆದಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕಲೆಯ ಹಿರೇಮಠ ಗುರುಗಳಿಗೆ ನಮ್ಮ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಪರವಾಗಿ, ಪ್ರಾಚಾರ್ಯರ ಪರವಾಗಿ ಹಾಗೂ ನನ್ನೆಲ್ಲ ಉಪನ್ಯಾಸ ವೃಂದದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಮತಿ ಎ ಶೇಖರ್ ಮೇಡಮ್ ಅವರಿಗೂ ಕೂಡ ವಂದನೆ, ಅಭಿನಂದನೆಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಸಿಬಿ ಪೊಲೀಸ್ ಪಂಡಿತರುಗಳಿಗೆ ಹಾಗೂ ಕುಮಾರ್ ಕಿತ್ತಿಯವರಿಗೂ ಕೂಡ ವಂದನೆ, ಪ್ರಜಾವಾಣಿ ಪತ್ರಿಕೆಯ ವರದಿಗಾರರು ಹಾಗೂ ನಮ್ಮ ರಾಜ್ಯದ ಉಪನ್ಯಾಸಕರಾಗಿರ್ತಕ್ಕಂಥ ಡಿ.ವಿ. ಬಸವನಗೌಡ ಗುರುಗಳಿಗೂ ಕೂಡ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಉಪನ್ಯಾಸಕ ವೃಂದದವರಿಗೆ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ವಂದನೆ, ಉದ್ದೇಶದ ದಯ ಇರಬೇಕು. ಸಕಲ ಪ್ರಾಣಿಗಳಿಂದ ಎಲ್ಲ ಪ್ರಾಣಿಗಳಲ್ಲಿ ಹೌದಾ, ಹಿಂಸೆ ಮಾಡಬಾರ್ದು, ಹಿಂಸಿಸಬಾರ್ದು. ಹೌದಾ, ಗಾಂಧೀಜಿ ತತ್ವ ಕೂಡ ಅವೇ ಅದಾವೆ. ಹೌದಾ, ಸ್ವಾಮಿ ವಿವೇಕಾನಂದರು ಆಗಿರ್ಬೋದು, ಕನಕದಾಸರು ಆಗಿರ್ಬೋದು, ಪುರಂದಾಸರು ಆಗಿರ್ಬೋದು, ಸರ್ವಜ್ಞ ಆಗಿರ್ಬೋದು, ನೀವೆಲ್ಲ ಸಾಹಿತ್ಯವನ್ನು ಓದ್ಕೊತ ಹೋಗಿದ್ರೆ ನಿಮಗೆ ಅಲ್ಲೆಲ್ಲ ಮಹನೀಯರು, ಅಲ್ಲೆಲ್ಲ ಕವಿಗಳು, ವಚನಕಾರ ಆಗಿರ್ಬೋದು, ಹರಿದಾಸರಾಗಿರ್ಬೋದು, ಅವರೆಲ್ಲರ ತತ್ವ ಪದಕಾರ ಆಗಿರ್ಬೋದು, ಅವರೆಲ್ಲರ ವಿಚಾರಗಳನ್ನು ತೆಗೆದುಕೊಂಡಾಗ ಅಲ್ಲಿ ನಿಮಗೆ ಏನಾದರೂ ಒಳ್ಳೆಯ ಭಾವನೆಯನ್ನು ಮೂಡಿಸುವಂಥ ಅನೇಕ ಅಂಶಗಳು ಸಾಹಿತ್ಯದ ಕೃತಿಗಳಿಂದ ಅವರ ಬರಹಗಳ ಮೂಲಕ ನಾವು ಕಂಡುಕೊಳ್ತೀವಿ. ಆ ದೃಷ್ಟಿಯಿಂದ ಈ ಸದ್ಭಾವನೆ ದಿನಾಚರಣೆ ಆಚರಿಸುವುದರಿಂದ ನಮ್ಮಲ್ಲಿರುವಂಥ ಕಲ್ಮಶಗಳನ್ನು ದೂರ ಹಾಕಿ ಒಳ್ಳೆಯ ಮನಸ್ಸುಗಳನ್ನು ರೂಪಿಸುವಂಥ ಕೆಲಸ ಈ ದಿನದಿಂದ ಆಗಬೇಕು ಅನ್ನುವಂಥದ್ದನ್ನ ಉದ್ದೇಶ ಇಟ್ಟುಕೊಂಡು ಇದು ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ಭಿನ್ನತೆ ಇದೆ, ಆದಾಗ್ಯೂ ಕೂಡ ನಾವು ಒಟ್ಟು ಭಾರತೀಯರೊಂದಾಗ, ಒಟ್ಟು ನಾವು ಕರ್ನಾಟಕದೊಂದಾಗ ನಾವು ಎಲ್ಲವನ್ನು ಮರೆತು ನಾವೆಲ್ಲರೂ ಒಂದೇ ಅನ್ನುವಂಥದ್ದು NSS ಗೀತೆ ಕೂಡ ಅದನ್ನೇ ಹೇಳಿದ್ರು, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ ಅಂತ ಅನ್ನುವಂಥ ಮಾತನ್ನು ನಾವು ಗಮನಿಸಿದಾಗ ಈ ಸದ್ಭಾವನೆ ದಿನಾಚರಣೆ ಇದೆಲ್ಲ ಮೂಡಿಸ್ಲಿ ಮತ್ತು ನೀವೆಲ್ಲರೂ ಕೂಡ ಒಟ್ಟಾಗಿದ್ದು ಒಳ್ಳೆಯ ವಿಚಾರಗಳನ್ನು ಕಲಿತಾ ಹೋಗ್ಬೇಕಾಗುತ್ತೆ ಅಂತ ಎಲ್ಲ ಸಂದೇಶಗಳನ್ನ ಈ ದಿನಾಚರಣೆ ಆಚರಿಸುವ ಮೂಲಕ